ಆಸ್ಪತ್ರೆ ನಿರ್ಲಕ್ಷ್ಯಕ್ಕೆ ನವಜಾತ ಶಿಶು ಸಾವನ್ನಪ್ಪಿದೆ ಅನ್ನೋ ಆರೋಪ ಕೇಳಿಬಂದಿದೆ. ತಾಲೂಕು ಆಸ್ಪತ್ರೆಯಲ್ಲಿ ಸೂಕ್ತ ಚಿಕಿತ್ಸೆ ಸಿಗದೆ ಮಗು ಸಾವನ್ನಪ್ಪಿದೆ ಅನ್ನೋ ಆರೋಪ. ಸೂಕ್ತ ಚಿಕಿತ್ಸೆ ನೀಡದೆ ಜಿಲ್ಲಾಸ್ಪತ್ರೆಗೆ ಕರೆದೊಯ್ಯುವಂತೆ ಸೂಚನೆ ಕೊಟ್ಟಿದ್ದರಂತೆ. ಸರಿಯಾದ ಸಮಯಕ್ಕೆ ಆಂಬ್ಯುಲೆನ್ಸ್ ಸಿಗದೆ ಮಗು ಸಾವನ್ನಪ್ಪಿದೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಮೂಡಿಗೆರೆ ತಾಲೂಕಿನ ಸುಂಕಸಾಲೆ ಗ್ರಾಮದ ಆಸ್ಪತ್ರೆಯಲ್ಲಿ ನಡೆದಿರುವಂಥ ಘಟನೆ. ಗಂಡು ಶಿಶು ಕಫದ ಸಮಸ್ಯೆಯಿಂದ ತಾಲೂಕು ಆಸ್ಪತ್ರೆಗೆ ದಾಖಲಾಗಿತ್ತು. ಮೂಡಿಗೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ಆಗಿದೆ. ಇದು ಆಸ್ಪತ್ರೆಯ ನಿರ್ಲಕ್ಷ್ಯ ಅಂತ ಪೋಷಕರು ಆರೋಪ ಮಾಡ್ತಾ ಇದ್ದಾರೆ. ತಾಲೂಕು ಆಸ್ಪತ್ರೆಗೆ ಸೇರಿಸಿದ್ರಂತೆ, ಆದರೆ ತಡವಾಗಿ ಜಿಲ್ಲಾ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಂತ ಹೇಳಿದಾರಂತೆ. ಆಸ್ಪತ್ರೆಗಳಲ್ಲಿ ಹೀಗೆ ಮಾಡ್ತಾರೆ. ಅದು ಸರ್ಕಾರಿ ಆಸ್ಪತ್ರೆಯಲ್ಲಂತೂ ಮೊದಲು ಹೇಳೋದೇ ಇಲ್ಲ, ಇನ್ನೇನು ಕೊನೆ ಅಂದಾಗ ಹೇಳಿಬಿಡ್ತಾರೆ. ಇಲ್ಲಿ ಇತ್ತಲ್ಲ ಸರ್, ಆ ಬರೋ ತನಕ ನೀವು ಇಲ್ಲಿ ಮಾಡ್ಬೋದಿತ್ತಲ್ಲ ಅಂತ ನಾವು ಕೇಳೋದು. ಅರ್ಧ ಗಂಟೆ ನಿಮ್ಮ ಆಂಬುಲೆನ್ಸ್ ಬರುತ್ತೆ ಅಂದ್ರೆ ಅರ್ಧ ಗಂಟೆ ಅವ್ನು ಇಲ್ಲಿ ಹಂಗೆ ಕೊಡ್ತೀವಿ ಸರ್. ಅಂದ್ರೆ ಆಂಬುಲೆನ್ಸ್ಗಳಿದೆ ಮಾಡ್ಕೊಂಡು ಹೋಗ್ತಾರೆ ಏನು ಅಂತ ಕೇಳಬೇಕು. ನಮ್ಗೆ ಗೊತ್ತಿರಲ್ಲ, ಅವ್ರಿಗೆ ಗೊತ್ತಿರಲ್ಲ. ಡಾಕ್ಟರ್ ಹೇಳಕ್ಕಿಲ್ಲ. ಯಾವತ್ತು ಡಾಕ್ಟರ್ ಹೇಳೋದು ಸಿಸ್ಟರ್ ಹೇಳಲ್ಲ. ಡಾಕ್ಟರ್ ಹೇಳೋದು ಸಿಸ್ಟರ್ ಹೇಳೋದು ಗೌರ್ಮೆಂಟ್ ಆಂಬ್ಯುಲೆನ್ಸ್ಗೆ ಮಾತ್ರ ರೆಫರ್ ಮಾಡೋದು. ನೀವು ಬೇಕಾದ್ರೆ ನಮ್ಮ ಗೌರ್ಮೆಂಟ್ ಆಂಬ್ಯುಲೆನ್ಸ್ ಬೇಡ, ಇಲ್ಲಿ ಲೋಕಲ್ ಇದೆ, ನಾವು ಮಾಡ್ಕೋಗ್ತೀವಿ, ನಿಮ್ಮ ಜವಾಬ್ದಾರಿ. ನಾಳೆ ಡಾಕ್ಟರ್ ಸಿಸ್ಟರ್ ಹೇಳಿದ್ರು ಅವ್ರವ್ರಿಗೇನೋ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅನ್ಕೊಂತಾರೆ. ನನಗೆ ಬಂದ ತಕ್ಷಣ ಅವರು ಫೋನ್ ಮಾಡಿದ್ರು, ಇಲ್ಲಿ ಮಗು ಇಲ್ಲೇ ಇದೆ ಅಲ್ಲಿ ಫೋನ್ ಮಾಡಿದ್ರು. ಫೋನ್ ಮಾಡಿದ ತಕ್ಷಣ 20 ನಿಮಿಷ ಈಗ ಬರೋದೇ 2 ನಿಮಿಷ ಕಾಯ್ತು. ಅಲ್ಲಿ ಕೂರ್ಸ್ಕೊಂಡಾದ್ಮೇಲೆ ಅದಕ್ಕೆ ಏನು ಬೇಕೋ ಅವ್ರು ಮಾಡಬೇಕು. ಅವ್ರು ಯಾರು ಆಂಬುಲೆನ್ಸ್ ಬರೋ ತನಕ ಮಹಾರುದ್ರ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ಮಹಾರುದ್ರ, ಆರೋಪ ಅಂತೂ ಕೇಳಿ ಬಂದಿದೆ. ಈ ಆರೋಪದಲ್ಲಿ ಸತ್ಯತೆ ಎಷ್ಟಿದೆ? ಜೊತೆಗೆ ಈ ತಾಲೂಕು ಆಸ್ಪತ್ರೆಯಲ್ಲಿ ಹಿಂದೆ ಏನಾದರೂ ಈ ತರದ ಆರೋಪ ಕೇಳಿ ಬಂದಿತ್ತಾ? ಹೌದು ವಾಸದೇವಿ, ಅಂದ್ರೆ ಮೂಡಿಗೆರೆ ತಾಲೂಕು ಆಸ್ಪತ್ರೆ ಅವ್ಯವಸ್ಥೆಯ ಕರ್ಮಕಾಂಡ ಇವತ್ತಿಂದಲ್ಲ, ದಿನನಿತ್ಯನೂ ಕೂಡ ಈ ಕರ್ಮಕಾಂಡಕ್ಕೆ ಸಾರ್ವಜನಿಕರು ಬಳಲುವಂತ ಒಂದು ಪರಿಸ್ಥಿತಿ ಎದುರಾಗಿದೆ. ಕಳೆದ ಒಂದು 3-4 ದಿನದ ಹಿಂದೆ ಏನಂದ್ರೆ ಹೃದಯಾಘಾತದಿಂದ ಮೃತಪಟ್ಟ ಒಂದು ಶವವನ್ನ ಶವ ಸಂಸ್ಕಾರಕ್ಕೆ ತೆಗೆದುಕೊಂಡು ಹೋಗ್ಲಿಕ್ಕೆ ಆಗದ ಒಂದು ಪರಿಸ್ಥಿತಿ ಅನುಭವಿಸ್ತಾ ಇದ್ರು. ಆವಾಗ ಏನಂದ್ರೆ ಮಾಜಿ ಸಚಿವೆ ಮೋಟಮ್ಮ ಅವರು ಏನಂದ್ರೆ ಆಸ್ಪತ್ರೆಗೆ ಭೇಟಿ ನೀಡಿ ಆಸ್ಪತ್ರೆ ಸಿಬ್ಬಂದಿಗಳಿಗೆ ಜೋರ್ ಮಾಡಿ ಆ ಒಂದು ಶವವನ್ನ ಕೊಟ್ಟ ಒಂದು ಘಟನೆ ಒಂದು ವರದಿ ಆಗಿತ್ತು. ಅದು ಕೂಡ ನ್ಯೂಸ್ ಫಸ್ಟ್ ಅಲ್ಲಿ ಒಂದು ಪ್ರಸಾರ ಕೂಡ ಆಗಿತ್ತು. ಈ ಆಸ್ಪತ್ರೆ ಅವ್ಯವಹಾರ ಈಗ ಮಾತ್ರ ಅಲ್ಲ, ಇದರ ಕರ್ಮಕಾಂಡ, ಅಲ್ಲಿನ ವೈದ್ಯರ ಒಂದು ನಿರ್ಲಕ್ಷ್ಯ ನಿರಂತರವಾಗಿ ಏನಂದ್ರೆ ಅಲ್ಲಿನ ಒಂದು ಸ್ಥಳೀಯರಿಗೆ ಒಂದು ಸಮಸ್ಯೆಯನ್ನ ತಂದೊಡ್ಡಿರುವಂತದ್ದು. ಈಗಾಗಲೇ ಏನಂದ್ರೆ ಮೂಡಿಗೆರೆ ತಾಲೂಕಿನ ಸುಂಕಸಾಲೆ ಗ್ರಾಮದ ಒಂದು ಮಗು ಏನಂದ್ರೆ ಕಫದ ಒಂದು ಸಮಸ್ಯೆಯಿಂದ ಒಂದು ಬಳಲಿರ್ತದೆ. ಅವರು ತಕ್ಷಣ ಏನಂದ್ರೆ ಆಸ್ಪತ್ರೆಗೆ, ಅಲ್ಲಿಂದ ಒಂದು ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ. ಅಲ್ಲಿ ಏನಂದ್ರೆ ತಕ್ಷಣ ಇವರು ತಾಲೂಕು ಆಸ್ಪತ್ರೆಗೆ ರೆಫರ್ ಮಾಡ್ತಾರೆ. ಅಲ್ಲಿ ಬಂದಂತ ಸಂದರ್ಭದಲ್ಲಿ ಅಂದ್ರೆ ವೈದ್ಯರ ನಿರ್ಲಕ್ಷ್ಯ, ಅಲ್ಲಿನ ಸಿಬ್ಬಂದಿಗಳು ಮತ್ತು ವೈದ್ಯರು ಅವರಿಗೆ ಆ ಮಗುವಿಗೆ ಏನಂದ್ರೆ ಚಿಕಿತ್ಸೆಯನ್ನು ಕೊಡುವಲ್ಲಿ ಒಂದು ನಿರ್ಲಕ್ಷ್ಯವನ್ನ ವಹಿಸ್ಕೊಡ್ತಾರೆ. ಅದು ತಕ್ಷಣ ಏನಂದ್ರೆ ಎಚ್ಚೆತ್ತುಕೊಂಡಂತ ಏನಂದ್ರೆ ಆ ಪಾಲಕರು ಮತ್ತು ತಕ್ಷಣ ಏನಂದ್ರೆ ಜಿಲ್ಲಾ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಲಿಕ್ಕೆ ಒಂದು ಪ್ರಯತ್ನವನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಏನಂದ್ರೆ ಅಲ್ಲಿ ಆಂಬುಲೆನ್ಸ್ಗಳ ವ್ಯವಸ್ಥೆ ಇಲ್ಲ. ಆಂಬುಲೆನ್ಸ್ ಬರೋಕ್ಕಿಂತ ಒಂಚೂರು ಲೇಟ್ ಆದ ಒಂದು ಸಂದರ್ಭದಲ್ಲಿ ಮಗು ಏನಂದ್ರೆ ಅಲ್ಲೇ ಕೂಡ ಏನಂದ್ರೆ ಆ ಆಸ್ಪತ್ರೆ ಮುಂಭಾಗದ ಒಂದು ಸಾವು ಆಗಿರ್ತದೆ. ಅದು ಏನಂದ್ರೆ ಅಲ್ಲಿನ ಪೋಷಕರಿಗೆ ಒಂದು ಆಸ್ಪತ್ರೆ ಸಿಬ್ಬಂದಿಗಳ ನಿರ್ಲಕ್ಷ್ಯಕ್ಕೆ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ. ಈ ಆಸ್ಪತ್ರೆ ಏನಂದ್ರೆ ತಾಲೂಕು ಆಸ್ಪತ್ರೆ ವಿರುದ್ಧ ಹಲವು ಆರೋಪಗಳು ಕೂಡ ಕೇಳಿ ಬರ್ತಾರೆ. ಅಲ್ಲಿ ವೈದ್ಯರು ಏನಂದ್ರೆ ಸರಿಯಾದ ಟೈಮಿಗೆ ಏನಂದ್ರೆ ಅಲ್ಲಿ ಕರ್ತವ್ಯಕ್ಕೆ ಬರಲ್ಲ, ಮತ್ತೆ ಏನಂದ್ರೆ ಬಡ ರೋಗಿಗಳನ್ನ ನಿರ್ಲಕ್ಷ್ಯ ಮನೋಭಾವನೆಯಿಂದ ನೋಡ್ಕೊಳ್ಳೋದು ಅಂತಲೇ ಹಲವು ಬಾರಿ ಏನಂದ್ರೆ ಆರೋಪಗಳು ಕೂಡ ಕೇಳಿ ಬರ್ತದೆ. ಈಗೇನಂದ್ರೆ ಇಂಥ ಒಂದು ನಿರ್ಲಕ್ಷ್ಯದಿಂದ ಏನಂದ್ರೆ ಈಗ ಒಂದು ಮಗು ಒಂದು ಸಾವಾಗಿರುವಂತದ್ದು. ಅಲ್ಲಿಂದ ಏನಂದ್ರೆ ಜಿಲ್ಲಾ ಆಸ್ಪತ್ರೆಗೆ ಆ ಮಗುವನ್ನು ಹೇಗಾದ್ರೂ ಮಾಡಿ ಆ ಪಾಲಕರು ಅದನ್ನ ಬದುಕಿಸ್ಕೊಳ್ಬೇಕು ಅಂತ ತರ್ತಾ ಇರ್ತಾರೆ. ಆದ್ರೆ ದಾರಿ ಮಧ್ಯದಲ್ಲಿ ಅಲ್ಲಿ ಆ ಮಗು ಸಾವಾಗಿರುವಂತದ್ದು ಒಂದು ಜಿಲ್ಲಾ ಆಸ್ಪತ್ರೆ ವೈದ್ಯರು ಮತ್ತು ಆ ಸಿಬ್ಬಂದಿಗಳ ನಿರ್ಲಕ್ಷ್ಯದಿಂದಲೇ ಇದು ಸಾವಾಗಿದೆ ಅಂತೇಳಿ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತದ್ದು ವಾಸ್ತವ. ರೈಟ್, ಥ್ಯಾಂಕ್ ಯು ಮಹಾರುದ್ರ. ಕೇಳಿ ಸರ್, ನನಗೆ ಅರ್ಥ ಆಯ್ತು. ಈ ಮಗು ಬದುಕಲ್ಲ, ಬದುಕಿಲ್ಲ ಲಕ್ಕು, ಹಾಗಾಗಿ ಅದನ್ನ ಮೂರಿಗೆ ಕಳಿಸ್ಬೇಕು. ಮಕ್ಕಳ ಇದೆಲ್ಲ ಐಸಿಯುನಲ್ಲಿ ಇಡಬೇಕು, ಆಕ್ಸಿಜನ್ ಹಾಕಿ ಕಳಿಸ್ಕೊಡೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.